ಯಾರು ಹೇಳಿದ್ ನಿಮ್ಗೆ ಹಾಕಳಯ್ಯ ಏನು ಏನು ಎಫ್ ಡಿ ಏನಾ ಯಾವ್ದು ಎಫ್ ಡಿ ಐ ಡಿ ಕಾರ್ಡ್ ಇದೆಯಾ ಇಲ್ವಾ ಹಾಕೊಡ್ರಪ್ಪ ಸ್ವಲ್ಪ ಗೌರ್ಮೆಂಟ್ ಆಫೀಸಲ್ಲಿ ಡೀಸೆಂಟ್ ಆಗಿರ್ರಯ್ಯ ಯಾರು ಏರುವ ಯಾರು ಇಲ್ಲಿ ಇದಾರಾ ಬಂದಿದಾರಾ ನೀವು ಯಾಕೆ ಈ ತರ ಮಾಡ್ತೀರೋ ಗೊತ್ತಿಲ್ಲ ಒಂದು ಹೆಸರು ಇಲ್ಲ ಒಂದು ಡೆಸಿಗ್ನೇಷನ್ ಇಲ್ಲ ಡೆಸಿಗ್ನೇಷನ್ ಇಲ್ಲ ಐ ಡಿ ಕಾರ್ಡ್ ಹಾಕೊಳ್ಳಲ್ಲ ಏನ್ ನಿಮ್ಮ ಹೆಸರು ಹಂಗಾದ್ರು ಹೆಣ್ಮಕ್ಳಿಗೆ ಒಂದು ಸೇರ್ಕೊಡ್ರಪ್ಪ ಬನ್ನಿ ಸುಜಾತ ಸ್ವಲ್ಪ ಟೈಮ್ ತಗೊಂಡು ಹಾಕೊಂಡ್ಬಿಡ್ತೀರಾ ಸರ್ ಐ ಡಿ ಕಾರ್ಡು ಅದೆಲ್ಲ ತಂದಿದ್ದೀರಾ ಇಲ್ವಾ ಹಾಕೊಳ್ಳಿ ಇಲ್ಲಿ ಎಲ್ಗಾರು ಇನ್ಚಾರ್ಜ್ ಇಲ್ಲಿ ನೀವು ಗೌರ್ಮೆಂಟ್ ಆಫೀಸಲ್ಲಿ ಅಲ್ವಾ ಐ ಡಿ ಕಾರ್ಡ್ ಕೊಡ್ರಪ್ಪ ಅವ್ರಿಗೆ ಸುಶ್ರುತ ನಮ್ಮವ್ರು ಯಾರು ಕೂತ್ಕೊಳ್ತಾರೆ ಮೋಹನ್ ಐ ಡಿ ಕಾರ್ಡ್ ತಗೊಂಡ್ರಪ್ಪ ಹಾಗೆ ನಿಮ್ ಇದ್ರಲ್ಲಿ ಅವ್ರದ್ದು ಕ್ಲೀನ್ ಆಗಿ ಡೆಸಿಗ್ನೇಷನ್ ಅವೆಲ್ಲ ಆಗ್ಬೇಕು ಅಂತಿದ್ದೆ ಸ್ವಲ್ಪ ಇದು ಮೋಹನ್ ನಮ್ದು ಅವ್ರದ್ದು ಗೌರ್ಮೆಂಟ್ ಇಂದ ಒಂದು ಮೆಮೋ ಸರ್ಕ್ಯುಲರ್ ಇದೆಯಲ್ಲ ಕಳ್ಸ್ರಪ್ಪ ಅವ್ರಿಗೆ ಗಂಗಾಧರ್ ಅಂತ ಇಲ್ಲಿ ವಿಶ್ವನಾಥ್ ಅಂತ ಯಾರು ಇದ್ರ ಗಂಗಾಧರ್ ಮಕ್ಕಳು ರಿಟೈರ್ಡ್ ಆದ ಎಷ್ಟು ವರ್ಷ ಆಯ್ತು ಕಳೆದ ವರ್ಷ ಈಗ ಒಂದು 6-7 ತಿಂಗಳು ಈಗ ನೀವೇನಾ ಖಾಲಿ ಇದೆ ಅದೇ ಇನ್ಚಾರ್ಜ್ ಇದ್ರು ಈಗ ನೀವೇನ ಮಾಡ್ಬೇಕಲ್ವಾ ಅವ್ರು ಮಾಡ್ತಿದ್ದ ಕೆಲಸ ಎಲ್ಲ ನೀವೇ ಮಾಡ್ಬೇಕು ಇವ್ರದ್ದು ಒಂದು ಖಾತಾ ಹಾಕ್ಬೇಕು ಈ ಪ್ರಾಪರ್ಟಿದು ಆ ಖಾತಾನ 4-5 ವರ್ಷದಿಂದ ಅವರು ಅವ್ರಿಗೆ ಯಾರ್ಯಾರು ವಿಶ್ವನಾಥ್ ಅಂತ ಅವರು ಮಾಡಿರ್ಲಿಲ್ಲ ಯಾಕೆ ಏನು ಅಂತ ನೋಡಿ ಅದೊಂದು ಯಾಕೆ ಮಾಡಿಲ್ಲ ಮತ್ತೆ ಬೇಗ ನಿಮ್ಗೆ ಗೊತ್ತಿದೆ ವಿಚಾರ ನಿಮ್ಗೆ ಯಾರು ಒಂದು ನಿಮಿಷ ನೀವು ಸುಮ್ಮನೆ ನಿಮಿಷ ನೀವು ಮಾತಾಡ್ಬೇಡಿ ನಾನು ಅವ್ರ ಹತ್ರ ಕೆಲವು ವಿಚಾರ ಮಾತಾಡ್ಬೇಕು ಇದ್ರೆ ಗಂಗಾಧರ್ ವಿಚಾರ ನಿಮ್ಗೆ ಗೊತ್ತಿತ್ತಾ ಯಾವಾಗ ಗೊತ್ತಾಯ್ತು ನೀವೇನ ಇದಕ್ಕೆ ಕೇಸ್ ವರ್ಕರ್ ಆಗಿದ್ರೆ ಇಲ್ಲಿ ಆರೇ ಆಗಿದ್ದು ಅವಾಗಿಂದ ನಿಮ್ಗೆ ಗೊತ್ತಿದೆ ಈಗ ಏನ್ ಮಾಡ್ಬೇಕು ಇವ್ರ ಖಾತಾ ಆಗ್ಬೇಕು ಇದೆಲ್ಲ ಮಾಡಿದಾರ ಅದು ಪಾರ್ಟಿಷನ್ ಡೀಟೇಲ್ ಆಗಿಲ್ವಾ ಏನ್ ಪ್ರೊಸೀಜರ್ ಅದಕ್ಕೆ ಲೀಗಲ್ ಆಗಿ ಅಪ್ಲೈ ಮಾಡ್ಬೇಕು ಅದೆಲ್ಲ ಅಪ್ಲೈ ಮಾಡ್ಬೇಕು ಇಲ್ಲ ಅಪ್ಲೈ ಮಾಡ್ಬೇಕಾ ಆನ್ಲೈನ್ ಮಾಡ್ಬೇಕಾ ಯಾವ ನಮ್ ಸಾಹೇಬ್ರಂದ್ರೆ ಯಾರ್ರಿ ಮುಖ್ಯಮಂತ್ರಿನಾ ಅವ್ನ್ ಕಮಿಷನರ್ ಅಂತ ಹೇಳ್ಬೇಕು ನೀವು ಸಾಹೇಬ್ರು ಕೇಳ್ಬೇಕಾದ್ರೆ ಯಾವನ್ ಸಾಹೇಬ್ರ ನಿಮ್ಮ ಮೇಲೆ ಇನ್ನೊಬ್ಬ ಇರ್ತಾನೆ ಅವನ ಮೇಲೆ ಜಾಯಿಂಟ್ ಕಮಿಷನರ್ ಕಮಿಷನರ್ ಇರ್ತಾನೆ ನೀವ್ ಹೆಂಗ್ ಸಾಹೇಬ್ ಬಂದ್ಬಿಟ್ರೆ ನಾವ್ ಸಾಹೇಬ್ ಅಂತ ನಿಮ್ ಸಾಹೇಬ್ ನೋಡ್ಕೊಂಡು ಹೋಗಕ್ಕಾಗತ್ತ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಸರ್ಕಾರಿ ಅಧಿಕಾರಿಗಳು ನೀವು ಯಾವ ಅಧಿಕಾರಿಗಳು ಡೆಸಿಗ್ನೇಷನ್ ಇದೆಯೋ ಅದನ್ನ ಕರೆಕ್ಟ್ ಆಗಿ ಹೇಳೋದು ಮಾತಾಡ್ಕೊಳ್ಳಿ ಈಗ ಸಾಹೇಬ್ರು ಕೇಳ್ಬೇಕಾದ್ರೆ ನಾವೇನ್ ಸಾಹೇಬ್ರಿಗೆ ಕೇಳ್ರಪ್ಪ ಸಾಹೇಬ್ರನ್ನ ಎಲ್ಲಿ ಕೇಳ್ಕೊಂಡು ಹೋಗೋದು ನೀವು ಹೇಳ್ಬೇಕು ಇದು ಪ್ರೊಸೀಜರ್ ಈಗೀಗಿದೆ ನೆಕ್ಸ್ಟ್ ಇಂಥ ಆಫೀಸರ್ ಹತ್ರ ಹೋಗ್ಬೇಕು ನೀವು ಅಂತ ಕ್ಲೀನ್ ಆಗಿ ಅವನ ಆಫೀಸರ್ ಹೆಸರು ವಿಳಾಸ ಎರಡೂ ಕೊಡ್ಬೇಕು ಈಗ ತಾನೇ ಕಮಿಷನರ್ ಅಲ್ಲ ಜೆಸಿಗೋ ಕಮಿಷನರ್ ವ್ಯತ್ಯಾಸ ಇಲ್ವಾ JCR ಈಗ ಯಾರ ಹತ್ರ ಹೋಗ್ಬೇಕು JCR ನೀವು ಕಮಿಷನರ್ ಅಂದ್ರೆ ಯಾರು ಯಾರು ಮನೀಶ್ ಮೋದ್ಗಿಲ್ ಹತ್ರನೇ ಹೋಗ್ಬೇಕು ಕ್ಲಾರಿಫಿಕೇಶನ್ ಬೇಕಾಗಿಲ್ಲ ಈಗ ಅವ್ರ ಖಾತಾ ಬಂದ್ರೆ ಪ್ರೊಸೀಜರ್ ಏನಿದೆ ಅದನ್ನ ಹೇಳಿ ಈಗ ನಾವು ಬೇಕಾದ್ರೆ ಮನೀಶ್ ಮೋದ್ಗಿಲ್ ಫೋನ್ ಮಾಡಿ ಕೇಳ್ತೀವಿ ಈಗ ಈ ತರ ಬಂದಿದೀವಿ ನಿಮ್ಮ ಹತ್ರ ಬರ್ಬೇಕು ಅಂತ ಹೇಳ್ತಾ ಇದಾರೆ ಇವ್ರು ಗಂಗಾಧರ್ ಅನ್ನುವಂತವ್ರು ಅಂತ ಹೇಳ್ಬೇಕು ಅವ್ರ ಅರ್ಥ ಆಗಲ್ಲ ನನ್ಗೆ ಅದೆಲ್ಲ ಬೇಕಾಗಿರೋದು ನಾನ್ ಕೇಳ್ತೀನಿ ನೀವು ಸುಮ್ನೆ ಈ ತರ ನಾಟಕ ಆಡ್ಬಾರ್ದು ಏನ್ ಗೊತ್ತಾ ನೀವು ಆಡ್ತಿರೋದು ಕೇಳಿಸ್ಕೊಳ್ರಿ ಗಂಗಾಧರ್ ನನ್ನ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನೀವೇನ್ ಮಾಡ್ತೀರ ಗೊತ್ತಾ ಕೇಳಿಸ್ಕೊಳ್ಳೋದಲ್ಲ ನೀವು ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀರಾ ಪ್ರೊಸೀಜರ್ ನಾವು ಮನೀಶ್ ಮೋದ್ಗಿಲ್ ಅಲ್ಲ ಈ ಕೆಲಸ ಮಾಡೋದು ಮನೀಶ್ ಮೋದ್ಗಿಲ್ ಇಸ್ ನಾಟ್ ಎ ಕ್ಲರ್ಕ್ ಇಸ್ ಎನ್ IAS ಆಫೀಸರ್ ಸೀನಿಯರ್ ಮೋಸ್ಟ್ IAS ಆಫೀಸರ್ ಅಂಡ್ ಅವ್ರ ಬೇರೆ 100 ಕೆಲಸ ಇರುತ್ತೆ ಈ ತರ ಒಬ್ರು ಇಂತ ಕೇಸ್ ಬಂದವ್ರದೆಲ್ಲ ಕೂರ್ಸ್ಕೊಂಡು ಇದ್ ಮಾಡಿ ಅಂತದಲ್ಲ ನಿಮ್ ಪ್ರೊಸೀಜರ್ ಇರುತ್ತಲ್ಲ ಪ್ರೊಸೀಜರ್ ಕ್ಲೀನ್ ಆಗಿ ನೀವು ಕೊಡ್ಬೇಕು ಇದು ನೀವು ಇಂತಿಂತ ಇದ್ ಮಾಡ್ಬೇಕು ಇಂಥವ್ರ ಹತ್ರ ಹೋಗ್ಬೇಕು ಅಂತ ನೀವೇನ್ ಹೇಳ್ತಿದ್ದೀರಾ ಮನೀಶ್ ಮೋದ್ಗಿಲ್ ಹತ್ರ ಹೋಗಿ ಅಂತಿದ್ದೀರಾ ಮನೀಶ್ ಮೋದ್ಗಿಲ್ ಹತ್ರ ಹೋಗೋದಿರುತ್ತೆ ನಮ್ಗೆ ಅವಕಾಶ ಬಿಟ್ಟಿಲ್ಲ ಅಂತಲ್ಲ ನೀವು ಕೇಳ್ತಿರೋದು ಕ್ಲಬ್ಬಿಂಗ್ ಅವಕಾಶ ಬಿಟ್ಟಿದ್ದೀರ ಅಂತಲ್ಲ ಪ್ರೊಸೀಜರ್ ಏನಿದೆ ಪ್ರೊಸೀಜರ್ ಅಷ್ಟೇ ಹೇಳಿದ್ದು ಎಂಡಾರ್ಸ್ಮೆಂಟ್ ಕೊಟ್ಟಿದ್ದೀವಿ ಎಲ್ಲಿದೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ ಮೇಡಮ್ ನಿಮ್ಗೆ ಅವರು ಹಿಂದೆ ಯಾರಿದ್ದಾರೋ ಇದು ಮಾಡಿರ್ತಾರೆ ನಿಮ್ಮ ಹತ್ರ ಏನ್ ಕಾಪಿ ಇರಲ್ವಾ ಎಂಡಾರ್ಸ್ಮೆಂಟ್ ಕಾಪಿ ಕೊಡಿ
ಲೋಫರ್ಗಳು ತಗೊಂಡು ಹೋಗಿ 20 ಲಕ್ಷ 30 ಲಕ್ಷ 50 ಲಕ್ಷ ತಗೊಂಡು ಆಟ ಆಡ್ಸಿದ್ದಾರೆ ಪಾಪ ಅವ್ರಿಗೆ. ಬಡವರು ಬಡವರಲ್ಲ ಅವ್ರ ಹತ್ರ ಮಾಡ್ಕೋಬಹುದು ಅಂತ ಹೇಳಿ ಚಪ್ಪಲಿ ತಗೊಂಡು ಹೊಡಿಬೇಕು ಇಂಥವ್ರನ್ನೆಲ್ಲ. ನಾವು ಅದಕ್ಕೆ ನೋಡ್ತಾ ಇದೀವಿ ಯಾವ ಅಂತ. ಅದೇ ದಯಾನಂದ್ ಗುರುಲಿ ದಯವಿಟ್ಟು ಗಂಗಾಧರ್, ನೀವೇನ್ ನಿಮ್ಗಿದ್ರಲ್ಲಿ ಪಾಲಿದೆಯಲ್ಲೋ ಗೊತ್ತಿಲ್ಲ ನನಗೆ. ಅವ್ರದ್ದು ಏನಿದೆಯೋ ಕೇಸ್ ಇಡೀ ಕೇಸ್ ಮೇಲೆ ತರಿಸಿ ಏನಿದೆ ಕರೆಕ್ಟ್ ಆಗಿ ತಿಳಿಸಿ ಪ್ಲೀಸ್. ಉಮಾದೇವಿ ಅಂತ ಒಂದು ಪೇಜ್, ಉಮಾದೇವಿ ಅಂತ ದಯಾನಂದ್ ಗುರು 7 ವರ್ಷದಿಂದ ಆಗಿಲ್ವಂತೆ ಅವರು. 2017 ಮಾಡ್ತಾನೆ ಇದೀವಿ, ಓಡಾಡ್ತಾನೆ ಇದೀವಿ. ಯಾರು ಬರ್ತಾರೆ ಮಧ್ಯ ಬರ್ತಾರೆ, ದುಡ್ಡು ಕೇಳ್ತಾರೆ, ಅವ್ರು ಕೊಟ್ರೆ ಇಲ್ಲಿ ಏನಾಗಲ್ಲ. ಕಥೆಗಳ ಮೇಲೆ ಕಥೆಗಳು. ಆಸ್ತಿ ಮೇಲೆ ನಿಮ್ಗೆ ಆಸ್ತಿ ಮೇಲೆ ಅವರು ಗೌರ್ಮೆಂಟ್ ಆಫೀಸರ್. ಉಮಾದೇವಿ ತಾನೇ ಹೇಳ್ತಿರೋದು, ಸ್ವಂತ ಅಕ್ಕ, ದೊಡ್ಡಕ್ಕ. ಅವರು ಗೌರ್ಮೆಂಟ್ ಆಫೀಸರ್ ಆಗಿದ್ರು. ಅವ್ರ ಪಾಪ ಗೊತ್ತಿಲ್ಲ. ನಿಮಿಷ ಪ್ರಾಪರ್ಟಿ ಇದ್ ಮಾಡಿರೋದು ನಮ್ಮಪ್ಪ ಕಷ್ಟಪಟ್ಟು. ಇವಾಗ ಎಷ್ಟು ಕಷ್ಟಪಡ್ತಾ ಇದ್ದೀರೋ ನಮ್ಮಪ್ಪ ಅದೇ ತರ ಕಷ್ಟಪಟ್ಟಿದ್ದಾರೆ ಆ ಪ್ರಾಪರ್ಟಿ ತಕೊಡಕ್ ನಮ್ಗೆ. ನಿಮ್ಗೆ ಅದನ್ನ ನೋಡ್ಬಿಟ್ಟು ಅದ್ರ ಪ್ರಾಪರ್ಟಿ ವ್ಯಾಲ್ಯೂ ನೋಡ್ಬಿಟ್ಟು ನಮ್ಗೆ ಇದ್ ಮಾಡೋದಾ ನೀವು? ಸಂಬಂಧ ಅಲ್ಲ ವ್ಯಾಲ್ಯೂ ಅಲ್ಲ, ಅದೇ ನಡೀತಾ ಯಾವನೊಬ್ಬ ಮುಂದ್ರೆಡ್ಡಿ ಅಂತ ಯಾವನೊಬ್ಬ ಅಲ್ಕ ಬಂದು ಬ್ರೋಕರ್ ಅವನು. ಇವ್ರ ಹತ್ರ ಎಲ್ಲ ತಗೊಂಡು ವಿಶ್ವನಾಥ್ ಎಷ್ಟು ಕೊಟ್ಟಿದ್ದಾನೋ ಗೊತ್ತಿಲ್ಲ. ರಾಜಕಾಲುವೆ ಅದ್ರ ಮುಂದೆ ರಾಜಕಾಲುವೆ ಹಾಕಕ್ಕೆ ಕ್ಲೋಸ್ ಮಾಡಕ್ ಕೊಡಿ ಅಂದ್ರೆ ಕೊಡೋದಿಲ್ಲ. ನೀವು ಸಹಾಯ ಮಾಡ್ಬೇಕಲ್ವಾ? ನಿಮ್ಗೆ ಕನಿಷ್ಠ 1 ಲಕ್ಷದ ಮೇಲೆ ಸಂಬಳ ಇದೆ, 7 ಪೇ ಇನ್ನೂ ಆಗಿದೆ. ಯಾಕೆ ಇಷ್ಟು ಮಾಡ್ತೀರಾ? ಜನಕ್ಕೆ ಯಾಕೆ ಉಮಾದೇವಿ ಅಂತ ನಾನು ಏನ್ ಹೇಳಿದೆ, ಹೋಗಿದ್ದು ಹಿಂಗೆಲ್ಲ ಸುಮ್ಮನೆ ಅದೇ ಜೆಸಿಬಿ ಬರ್ತಾರೆ ಕ್ಲಬ್ಬಿಂಗ್ ಮಾಡ್ಬೇಕು. ಕ್ಲಬ್ಬಿಂಗ್ ಆದ್ಮೇಲೆ 7 ವರ್ಷದಿಂದ ಕ್ಲಬ್ಬಿಂಗ್ ಆಗ್ತಾ ಇದೆಯಾ? ನಾನ್ ನಿಮ್ ಕೇಳೋದಲ್ಲ, ನಿಮ್ ತರನೇ 100 ಜನರು ಬಂದ್ರು. ಎಲ್ಲದಕ್ಕೂ ಕ್ಲಬ್ಬಿಂಗ್ ಕಾಮನ್ ಸೆನ್ಸ್ ಇತ್ತಲ್ವಾ? ನಾವು 17 ನಾವು ಪಾರ್ಟಿಷನ್ ಡೀಲ್ ಮಾಡಿದೀವಿ, 17 ಮಾಡಿದೀವಿ. ಅದನ್ನ ನೀವು ಈ ತರ ಮಾಡ್ಬೇಕು, ಮಾಡ್ಕೊಡಿ. ಆಯ್ತು, ಅದೇ ಟೈಮ್ ಅಲ್ಲಿ ನಮ್ ಡೈರೆಕ್ಟ್ ಆಗಿ ನೋಡಿ ಇಷ್ಟ ಆಗುತ್ತೆ ಅಂತಾನು ನಾವು ಕೊಟ್ಬಿಡ್ತಾ ಇದ್ವಿ. ಅದನ್ನು ನೀವು ಇದ್ ಮಾಡಿಲ್ಲ. ಗೊತ್ತಿದೆ. ನಾವು 3 ಹೆಣ್ಮಕ್ಳು ಒಬ್ಬೊಬ್ರು ಒಬ್ಬೊಬ್ರ ಹತ್ರನು ಅವ್ರು ತಗೊಂಡಿರೋರು ಲಕ್ಷಗಳು 20 ಲಕ್ಷ 25 ಲಕ್ಷ ತಗೊಂಡಿರೋದು ಮಾಡ್ಸೋದಿಕ್ಕೆ. ಒಂದು 100 ರೂಪಾಯಿ 500 ರೂಪಾಯಿ ಆಗೋ ಕೆಲಸ ಸರ್ಕಾರ ಫೀಸಲ್ಲಿ. ಈಗ ಅವ್ನು ನನ್ ಸಿಗ್ಲಿ, ಅವ್ನು ಯಾವ ಮುಂದ್ರೆಡ್ಡಿ ಅನ್ನೋನು ಆ ಕಾಲಲ್ಲಿರೋ ತಗೊಂಡು ಬಾರಿಸ್ತೀನಿ ನಾನು. ಯಾವನೋ ಬ್ರೋಕರ್ ಅವನು ತಗೊಂಡಿದ್ದಾನಂತ ಅವನು. ಅಂದ್ರೆ ಅವನು ಆಕ್ಚುಲಿ ಅವ್ನು ಹಿಡ್ಕೊಂಡು ಬಂದ್ರೆ ಯಾವ ಆಫೀಸರ್ ದುಡ್ಡು ಕೊಟ್ಟಿದ್ದೀನಿ ಅಂತ ಅವ್ನು ಹೇಳಿದ್ರೆ ಅವ್ನ ಆಫೀಸರ್ ಸಮೇತ ಜೈಲ್ಗೆ ಹೋಗ್ತಾನೆ. ಅವನು ಮುಂದ್ರೆಡ್ಡಿನ ಹೋಗ್ತಾನೆ. ಇವತ್ತಿರೋ ಕಾನೂನಲ್ಲಿ ನಾಟ್ ಓನ್ಲಿ ದ ಗವರ್ಮೆಂಟ್ ಅಫಿಷಿಯಲ್, ಪರ್ಸನ್ ಹೂ ಆನ್ ಬಿಹಾಫ್ ಆಫ್ ದ ಗವರ್ಮೆಂಟ್ ಆಫೀಸರ್ ಯಾವ ಮಾಡ್ತಾನೆ ಏಜೆಂಟ್, ಅವನು ಜೈಲ್ಗೆ ಹೋಗ್ತಾನೆ. ಮೈ ಉರಿಯುತ್ತೆ ಇವೆಲ್ಲ ನೋಡಿದ್ರೆ. ಇಷ್ಟೆಲ್ಲ ಎಷ್ಟು ಮೋಸಗಳು. ಪಾಪ ಇವ್ರಿಗೆ ಇಂತ ಆಗಿದೆ ಅಂದ್ರೆ ಇನ್ನೆಂತ ಸಾಮಾನ್ಯ ಜನರಿಗೆ ಇನ್ನೇನೋ ಗೊತ್ತಿಲ್ಲ. ನೀವು ಪ್ರಾಮಾಣಿಕ ಇರ್ಬೋದು, ನಾಟ್ ಅಬೌಟ್ ಇಟ್ಸ್ ಅಬೌಟ್ ದ ಸಿಸ್ಟಮ್ ಅಂತ. ಅದಕ್ಕೆ ಇವಾಗ ಗಂಗಾಧರ್ ಕ್ಲೀನ್ ಆಗಿ ಪ್ರೊಸೀಜರ್ ಏನಿದೆ, ಇವ್ರದ್ದು ಏನಾಗಬೇಕು, ಈಗ ಸಕಾಲಾಗಿ ಕಾಲ ಅಂತ ಐತಿ, ಎಲ್ಲಿಗೆ ಹೋಗ್ಬೇಕು ಇವರು, ನೀವು ಕ್ಲೀನ್ ಆಗಿ ತಿಳಿಸ್ಕೊಳ್ಬೇಕು. ಅದೇ ಕೆಲಸಕ್ಕೆ ಈಗ ಇರುವಂತ ಒಂದು ವಿಚಾರ ಹೇಳ್ತೀನಿ ನಿಮ್ಗೆ. ಚೆಲುವರಾಜು ಅಂತ ಒಬ್ರಿದ್ರು, ಟಿ ನರಸೀಪುರದಲ್ಲಿ ಸಬ್ ರಿಜಿಸ್ಟರ್ ಆಗಿದ್ರು. ಅವರು ಎಷ್ಟು ಚೆನ್ನಾಗಿ ಆಫೀಸ್ ಮಾಡಿದ್ರು ಅಂದ್ರೆ 1 2 3 ಅಂತ ಕೌಂಟರ್ ಇಟ್ಟಿದ್ರು. ಜನ ಬಂದಂತವ್ರು ಫಸ್ಟ್ ಯಾವ ಕೌಂಟರ್ ಹೋಗ್ಬೇಕು, ಆಮೇಲೆ ಯಾವ ಕೌಂಟರ್ ಹೋಗ್ಬೇಕು, ಆಮೇಲೆ ಯಾವ ಕೌಂಟರ್ ಹೋಗ್ಬೇಕು, ಯಾವಾಗ ಸಬ್ ರಿಜಿಸ್ಟರ್ ಹತ್ರ ಬರಬೇಕು, ಸಬ್ ರಿಜಿಸ್ಟರ್ ಬಂದಾಗ ಅವ್ರಿಗೆ ಏನ್ ಮಾಹಿತಿ ಕೊಡ್ಬೇಕು ಅಂತ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ 10 ವರ್ಷದಿಂದ ಮಾಡಿದ್ರು ಗೊತ್ತಾ ಅವರು. ಈಗ ನೀವೆಲ್ಲ ಗೌರ್ಮೆಂಟ್ ಆಫೀಸರ್ಸ್ ಏನ್ ಮಾಡ್ತೀರಾ? ಬರ್ರಿ ಮಾಹಿತಿನೇ ಕೊಡಲ್ಲ. ಈಗ ನೀವೇನಂದ್ರಿ ಸಾಹೇಬ್ರ ಹತ್ರ ಹೋಗ್ಬೇಕು. ನಾನು ನಾನು ಬೇರೆ ಆದ್ರೆ ಮತ್ತೆ ಕೇಳಿದ್ರೆ ಗಂಗಾಧರ್ ಅನ್ಕೊಂಡ್ಬಿಡ್ತಾರೋ, ಯಾರು ಏನ್ಬಿಡ್ತಾರೋ, ನಮ್ದು ಏನಾದ್ರು ತೆಗೆದಾಕ್ಬಿಡ್ತಾರೇನೋ ಅನ್ಕೊಂಡು ಯಾವ ಸಾಹೇಬ್ರ ಹತ್ರ ಸರ್ ಕೂಡ ಕೇಳಲ್ಲ. ಮತ್ತೆ ಎಲ್ಲಿ ಹೋಗ್ಬೇಕು ಅವನು? ಅವ್ನು ಮುಂದ್ರೆಡ್ಡಿ ಅನ್ನೋ ತರ ಇನ್ಯಾವನ ಬ್ರೋಕರ್ ಹತ್ರ ಹೋಗ್ಬೇಕು. ಅದಕ್ಕೆ ಕ್ಲೀನ್ ಆಗಿ ಅವನ ಹುದ್ದೆ ಏನಿರುತ್ತೆ ಡೆಸಿಗ್ನೇಷನ್ ಆಫೀಸರ್, ಅದನ್ನ ಹೇಳೋದ್ ಕಲಿಬೇಕು ನೀವು. ಸಾಹೇಬ ಯಾವನು ಸಾಹೇಬ ಇಲ್ಲ, ಸಾಹೇಬ್ರೋಗಾಯ್ತು ಪ್ರಜಾಪ್ರಭುತ್ವ. ನೀವೆಲ್ಲರೂ ಜನರ ತೆರಿಗೆ ಹಣದಲ್ಲಿ ಸಂಬಳ ತೆಗೆದುಕೊಳ್ತಿರುವಂತ ಅಧಿಕಾರಿಗಳು ಹುದ್ದೆ ಹೇಳ್ಬೇಕು. ನನಗಂತೂ ಯಾವನು ಸಾಹೇಬ ಇಲ್ಲ, ನಿಮ್ಗೆ ಸಾಹೇಬ ಇರ್ಬೋದು. ಪ್ಲೀಸ್ ಅದು ನೋಡಿ ಬಗೆಹರಿಸಿ. ಲಂಚಕೋರನ್ನ ಜನ ಬೀದಿಗೆ ಎಳೆದು ಬಡಿಯುವಂತ ಸ್ಥಿತಿ ಬರ್ತಾ ಇದೆ.
ಇಲ್ಲ ಇವ್ರಿಗೆಲ್ಲ ಗೊತ್ತಿದೆ ಇವ್ರು ಯಾಕೆ ಮಾಡಿಲ್ಲ ಅವರು ಅಂತದ್ದು ಇವ್ರು ಗೊತ್ತಾಗ್ತಿಲ್ಲ. ಅಪ್ಪ ಅವ್ರ ಹೆಣ್ಮಕ್ಳು ಅವರು ಸೀನಿಯರ್ ಸಿಟಿಸನ್ ಬರ್ತಿದ್ರು ಅನ್ನೋದು ಗೊತ್ತಿದೆ ನಿಮ್ಗೆ. ಅವ್ರು ಇವಾಗ ಸರಿಯಾಗಿ ನಡೆಯಕ್ಕಾಗಲ್ಲ. ಅವರು ಗೌರ್ಮೆಂಟ್ ಆಫೀಸರ್ ಆಗಿದ್ರು, ಬಟ್ ಗೌರ್ಮೆಂಟ್ KPCL ಅಲ್ಲಿ ಇದ್ರಂತೆ. ಅವ್ರಿಗೇನೆ ಇಷ್ಟು ಆಡ್ಸಿದ್ದೀರಂದ್ರೆ ಇದೇ ನನ್ನ ನಿಯಮ. ಲಾಸ್ಟ್ ಸಿಗ್ನೇಚರ್ ಕರೆಕ್ಟ್. ಅವರು ಪಾಪ ಅಲ್ಲಿಂದ ಅಲ್ಲೆಲ್ಲ ಬಸವನಗುಡಿಲಿ ಇರೋದು ಅವರು. ಅಲ್ಲಿಂದ ಇಲ್ಲಿ ಬರಕ್ಕಾಗಲ್ಲ, ಕಷ್ಟ. ಈಗ ಯಾರಿಗೋ ಕೊಡ್ತಾರೆ. ಫ್ರೀಡಮ್ ಫೈಟರ್ ಆಗಿ ತಗೊಂಡಿರೋದು ಕಷ್ಟಪಟ್ಟು. ಉಮಾದೇವಿ ಅಂತ ಒಂದು ಕೇಸ್ ಇದ್ರೆ ಕೊಟ್ಟೆ. ಅವರು ಇಲ್ಲೇ JC ಹತ್ರ ಹೋದಾಗ ಅವರು ಕ್ಲಬ್ಬಿಂಗ್ ಮಾಡಬೇಕು ಅಂತೇಳಿ ಎಲ್ಲ ಚೆನ್ನಾಗಿದೆ. ಈಗ ಕ್ಲಬ್ಬಿಂಗ್ಗೆ ಏನು ಪ್ರೊಸೀಜರ್ ಇದೆ? ಯಾರೋ ಮುಂದೆ ಇಟ್ಕೊಂಡ್ರೆ ಅವ್ನು ಕೇಳ್ಬೋದು, ಆಮೇಲೆ ಮಾತಾಡಿ. ಈಗ ಇದೆಲ್ಲ ಬರಮ್ಮ, ಇದೆಲ್ಲ ಇದಕ್ಕಿಂತ ಹಳದಿ ಬಂದೈತಿ. ಇದು ಎಲ್ಲಿ ಇದಕ್ಕಿಂತ ಹಳದಿ? ಅದು ಹಾಗೇನೆ ಒಂದು ನಮ್ಗೇನು ಕೊಡೋಂಗಿದೆ, ದಯವಿಟ್ಟು ಕಾಪಿ ಕೊಡಿ ಅಥವಾ ಮಾಡ್ಕೊಡಿ. ಅವರು ಅವ್ನು ಯಾವಾಗ ಮುನ್ರೆಡ್ಡಿ ಅನ್ನೋ ಒಂದು ಕೊಟ್ಬಿಟ್ಟಿದ್ದಾರೆ. ಅವ್ನು ಇವ್ರಿಗೇನು ಡಾಕ್ಯುಮೆಂಟ್ಸ್ ಕೊಟ್ಟಂಗಿಲ್ಲ. ಫೋನ್ ಮಾಡಿ ಕೊಡ್ತಿದ್ದ. ಪರವಾಗಿಲ್ಲ, ಅದೇನು ಬಿಟ್ಟಿಲ್ಲ ಅಂದ್ರೆ ತೊಂದರೆ ಇಲ್ಲ. ನಮ್ಗೆ ಅದೇನು ಕೇಳಕ್ ಬರ್ತಾ ಇಲ್ಲ. ಅವ್ರೇನಿದೆ ಲೀಗಲ್ ಆಗಿ ಮಾಡ್ತಾರೆ. ಇನ್ಮೇಲೆ ಇವರೇ ಬಂದ್ ಮಾಡ್ತಾರೆ. ಯಾವನ ಮಧ್ಯವರ್ತಿಗೆ ವಿಶ್ವನಾಥ ತಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಅಂತ. ಯಾವಾಗ? ಆಗಸ್ಟ್ 24ನೇ ತಾರೀಕು. ಯಾರು? ವಿಶ್ವನಾಥ್ ಮಾಡಿರೋದಾ? ಅವನಿಗೆ ಬಹುಶಃ ಅವನೊಂದು ನೋಡಿ 25 ಲಕ್ಷ ತಗೊಂಡಿದ್ದಾನೆ. ಅವ್ನು ಮುನ್ರೆಡ್ಡಿ ಇವನ್ಗೆ ಎಷ್ಟು ಲಕ್ಷ ಕೊಟ್ಟಿದ್ನೋ ಗೊತ್ತಿಲ್ಲ. ಅವ್ನು ವಿಶ್ವನಾಥ್ಗೆ ಅವನಿಗೆ ಇಲ್ಲಿ ಯಾವುದೋ KIDB ಇಂದ NOC ನೀಡಲು ತಿಳಿಸಿದ್ದು ಪ್ರಭಾವತಿ ಅವರಿಗೆ. ಅದು ನೀಡದೇ ಇರೋದನ್ನು ತಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಅಂತ. ಇದು ನೀವು ಕ್ಲಬ್ಬಿಂಗ್ ಅಂತ ಇದ್ದೀರಾ, ಇದು KIDB ಇಂದ NOC ಅಂತ ಇದ್ದಾರೆ. ಇನ್ನೊಂದು ಕ್ಲಬ್ಬಿಂಗ್ ಕೊಯ್ದು ವಿಶ್ವನಾಥ್ ಇವಾಗ ಫೋನ್ ಮಾಡಿದ್ರೆ ಅದು ಇದನ್ನೇ ಮಾಡಿ. ಇದೊಂದು ಜೆರಾಕ್ಸ್ ಮಾಡಿಸ್ಕೋಬೇಕು. ಅಲ್ಲ, ಈ ವಜನ 14 ಕಾಪಿ ಇವ್ರ ಹೆಸರು ಸುಜಾತ, 3ನೇ ರಿಸೀವ್ ಮಾಡಿದ್ರು. ತಾಳಿ ಒಂದು ಸೀಡ್ ಅಂತ ಇದು ಮಾಡಿ. ಸೊ ಇದು ಈ ಹಣ ಬಂದು ತಗೊಂಡೋಗಿಲ್ಲ ಯಾರು. This was the endorsement that they have given, they have readied in August. So far, no one has come to take that. ಇವ್ರು ಬಂದಿದ್ರು ಇವ್ರು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಯಾರಿಗೋ ಹೇಳಿರ್ತಾರೆ. ನೀವು ಈಗ ಆಗಸ್ಟ್ ನೀವೇ ಇದ್ದೀರಾ? ಬಟ್ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಗಂಗಾಧರ್, ನಿಮ್ದೇನಿದ್ರಲ್ಲಿ ಪಾತ್ರ ಇಲ್ಲ. ಮಾಡ್ಬೇಕಾಗಿದ್ದಾರೆ ಇಲ್ಲಿ ಮಾಡ್ಬೇಕಿತ್ತ. ಅಲ್ಲ, ಹಿಂದೆ ಅವ್ರು ಯಾರು? JC ಅಜಯ್ ಅಂತ. ಅಲ್ಲೊಂದು ನಿಮಿಷ, ಇನ್ನೊಂದಲ್ಲಿ ಇದರಲ್ಲಿ ಒಂದು ನಿಮಿಷ ಇದೆಯಲ್ಲ, ಅದರಲ್ಲಿ ಒಂದು ಸ್ವಲ್ಪ ಚೂರಿದೆ. ಇದ್ರಲ್ಲಿ ಒಂದು ಕಡೆ ಇದಿದೆ ನೋಟ್ ಶೀಟು, ನೀವು ಮಾಡ್ಕೊಂಡಿರೋದಾ? ಖಾತಾ ವಿಭಜನೆಗೆ ಕೋರಿ. ಈಗ KIDB ಇಂದ NOC ತರಬೇಕು ಅಂತಿದ್ಯಾ? ಇದೆಯಾ ಪದ್ಧತಿ? ಅವನೇನಾದ್ರು ಹಾಕಿರ್ಲಿ, NOC ಬೇಕಾಗಿದೆಯಾ? ಈಗಲ್ಲ, ಮಾಡೋವಾಗ NOC ಬೇಕಾಗಿತ್ತಾ? ಏನಂತ ತರ್ಬೇಕು NOC ನ? ಯಾಕಂದ್ರೆ ಅಲ್ಲಿ ಹೋಗಿ ಲಂಚ ಕೊಡ್ಬೇಕಾ? ಏನ್ NOC ಯಾಕೆ ಬೇಕು?
ನಿಮ್ಗೆ NOC ನೀವ್ ಕೇಳೋದಲ್ಲ, 100 ಕೇಳ್ತಾರೆ. ಪದ್ಧತಿ ಏಕನಿವೇಶನ ವಿಭಜನೆ ಮಾಡ್ಬೇಕಾದ್ರೆ ಏನಕ್ಕೆ ಪ್ರೊಸೀಜರ್ ಮಾಡಿರೋದಾಗಿ ಎಲ್ಲಿ ನಿಮ್ದು ಏನಿದೆ ಅದು ನಿಮ್ಗೆ ಎಲ್ಲ ಇರ್ಬೇಕಲ್ಲ ರೂಲ್ಸ್ ತಗೊಳ್ಳಿ, ಏನೇನ್ ಬೇಕು ಅಂತ ಬಾಯ್ ಮೇಲೆ ಬರೆಯೋದು ಇನ್ನೊಂದಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಏನೇನ್ ಮಾಡ್ತಾರೆ ಅಂತ. ಯಾಕಂದ್ರೆ ಅದು ಮತ್ತೆ ಪಾಪ ಅಲ್ಲಿ ಹೋಗಿ ನಂದೊಂದು ಮಾತು, ಇದನ್ನ ಅವ್ರು ಏನ್ ಕೇಳ್ತಾ ಇದ್ರು ವಿಭಜನೆ ಮಾಡಿ ಖಾತೆ ಮಾಡೋದಕ್ಕೆ ಕಾನೂನು ಪ್ರಕಾರ ಏನ್ ತೊಂದರೆಗಳಿದೆ, ಏನ್ ತೊಂದರೆಗಳಿದೆ? ಯಾಕೆ ಇದ್ರು ಸುಮ್ನೆ ಅಲ್ಲಿ ಬೇಕು ಇಲ್ಲಿ ಬೇಕು, ಅವ್ರ ಪ್ರಾಪರ್ಟಿ ಅವ್ರ ಕಷ್ಟಪಟ್ಟು ಅಂತ ಹೇಳೋದಲ್ವಾ ಫ್ರೀಡಮ್ ಫೈಟರ್. ಪಾಪ ಒಂದಷ್ಟು ನ್ಯಾಯ ನೀತಿ ಇಟ್ಕೊಂಡು ಏನೋ ಮಾಡೋದು ಕೆಲಸ ಮಾಡಿದಂಥವ್ರು ಏನೋ ಒಂದಷ್ಟು ಮಕ್ಕಳಿಗೆ ಹೆಣ್ಮಕ್ಳಿಗೆ ಪ್ರಾಪರ್ಟಿ ಅಂತ ಮಾಡಿಕೊಟ್ರೆ ಅದನ್ನ ಅವ್ರ ಮಕ್ಕಳಿಗೆ ಇದ್ದಿದ್ದ ಹೆಸರಲ್ಲಿ ಅವರು 3 ಜನ ವಿಭಾಗ ಮಾಡ್ಕೊಳ್ಳೋದಿಕ್ಕೆ ಸರ್ಕಾರದಿಂದ ಇಷ್ಟು ತೊಂದರೆಗಳು ಕೊಡ್ತಾರೆ ಅಂದ್ರೆ ಸರ್ಕಾರದಿಂದ ಏನಿಲ್ಲ ಅಧ್ಯಕ್ಷ, ಬೇರೆದೆಲ್ಲ ಆಗಿರ್ತವೆ, ಬೇರೆದೆಲ್ಲ ಚೆನ್ನಾಗಿ ಒಟ್ಟು ಎಷ್ಟು ಕೊಟ್ಟಾಗಿದೆ ಇಲ್ಲಿ ತನಕ ಬ್ರೈಬು ಸುಷ್ಮಾ? ಹೆಚ್ಚಿನ ಲಕ್ಷ ಅಂತ ಹೆಚ್ಚಿನ ಒಟ್ಟು 50 ಲಕ್ಷ ತನಕ ಆಲ್ಮೋಸ್ಟ್. ಯಾವತ್ತಿಂದ 50 ಲಕ್ಷ ಲಂಚನೆ ಕೊಟ್ಟಿದ್ದಾರೆ ಖಾತೆ ಮಾಡ್ಸೋಕೆ. ಅವನು ಇನ್ನು ಯಾವನೂ ಮಾಡಿಲ್ಲ, ಮಾಡ್ತಾ ಇಲ್ಲ, ಖಾತಾ ಇಲ್ಲ. ರಾಜಕಾರಣ ಮಾಡಕ್ಕೆ 30 ಲಕ್ಷ ಬೇಕಂತೆ, ಪರ್ಮಿಷನ್ ಕೊಡಕ್ಕೆ 30 ಲಕ್ಷ. ಇವನು ರಿಟೈರ್ಡ್ ಆಗೋದಕ್ಕೆ ಮೊದಲು ಏನೋ ಬರ್ದಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ವಿಶ್ವನಾಥ್ ಅನ್ನೋನು. ರಿಟೈರ್ಡ್ ಆಗೋದಕ್ಕೆ ಮೊದಲು (23/9) ಯಾವ ರಿಟೈರ್ಡ್ ಆಗಿದ್ದು ಗಂಗಾಧರ್ ಅವರು? ಇಲ್ಲಿ ಇದು ಸೆಪ್ಟೆಂಬರ್ ಅಲ್ಲಿ ಬರ್ದಿರೋದು ಯಾರಿದು? ಅದು ಯಾರು? ಯಾಕಂದ್ರೆ ಸೆಪ್ಟೆಂಬರ್ ಅಲ್ಲಿ ಆಗಿರೋದು. ಯಾರ್ದು 20 ಮಾಡಿರೋದು ಯಾರಿಗೂ? 20 ಸೆಪ್ಟೆಂಬರ್ಗೆ ಯಾರು? ಯಾರು? ಆಗಸ್ಟ್ ಅಂದ್ರೆ ಅವರು ಸೆಪ್ಟೆಂಬರ್ ಗ್ಯಾರಂಟಿನಾ? ಈಗ ಮತ್ತೆ ಇವರು ಸೆಪ್ಟೆಂಬರ್ ಅಲ್ಲಿ ಹೆಂಗಪ್ಪ ಸೈನ್ ಮಾಡ್ತಾನೆ? ಅವರು ಸೆಪ್ಟೆಂಬರ್ 21 ಆಗಸ್ಟ್ ಎಂಡ್ ರಿಟೈರ್ಡ್ ಆಗಿದ್ರೆ ಇಲ್ಲಿ ವಿಶ್ವನಾಥ್ ತಾನೇ ಸೈನ್ ಪೋಸ್ಟ್ ಡೇಟೆಡ್ ಯಾಕೆ ಮಾಡಿಲ್ಲ? ಮೋಹನ್ ಅಂತ ಅವ್ರ ಇನ್ಚಾರ್ಜ್ ತಗೊಂಡಿದ್ರಾ? ಆಮೇಲೆ ಇದು 3 ಯಾರಿಗೋ ಒಬ್ರದ್ದು ಖಾತೆ ಆಗಿದೆ ಅಂತ ಹೇಳ್ತಾರೆ ಗಂಗಾಧರ್, ಸ್ವಲ್ಪ ನೋಡಿ. ಆಗಿದೆಯಾ ಇಲ್ಲ? ಯಾರು? ಯಾರು? ಪ್ರಭಾವತಿನಾ? ಕೇಳಿ ನೋಡಿ, ಇದ್ರೆ ಅವ್ರಿಗೆ ಆಗಿದ್ರೆ ಅವ್ರ ಹತ್ರ ಏನಾದ್ರು ದಾಖಲೆ ಅನ್ನೋದು ಇದೆಯಾ? ಇಲ್ಲಿ ನೋಡಿದ್ರೆ ಆಗಿಲ್ಲ ಅಂತ ಹೇಳ್ತಾರೆ. ಆಗಿಲ್ವಾ? ಇವರು ಪ್ರಭಾವತಿ ಅನ್ನೋರು ಅವ್ರು 25 ಲಕ್ಷ ಕೊಟ್ಬಿಟ್ಟಿದ್ದಾರೆ. ಕೊಟ್ಬಿಟ್ಟು ಈಗ ಅವ್ರು ಅನ್ಕೊಂಡಿದ್ದಾರೆ ಆಗಿದೆ ಅಂತ ಅನ್ಕೊಂಡಿದ್ದಾರೆ, ಆಗಿದೆ ಅಂತ ಇವ್ರಿಗೆ ಹೇಳ್ತಾ ಇದಾರಂತೆ. ಯಾವ ಕಾರಣಕ್ಕೂ ಅವ್ರ ಅಕ್ಕಂದಿರು ಅವ್ರ ಅಕ್ಕ ತಂಗಿರು ಅವ್ರಿಗೆ ಕೊಡ್ತಾ ಇಲ್ಲ ಆಗಿದೆ ಅಂತ ಹೇಳೋದನ್ನ. ಏನಾಗಿದೆ ಅಂತ ಗೊತ್ತಿಲ್ಲ. ನಿಮ್ ಪ್ರಕಾರ ಇದು ಆಗೇ ಇಲ್ಲ. ಯಾವ್ದು ಇನ್ನೊಂದು ಖಾತೆ? ಯಾವ್ದು? 176, 177 ಖಾತೆ ನನ್ನ ಹತ್ರ ಇದೆ, ಖಾತಾ ಇದೆ. ಇವಾಗ ಅದನ್ನ ನಾವು ಹೇಳ್ತಾ ಇರೋದನ್ನ ಸಪರೇಟ್ ಮಾಡಿ. ಅದನ್ನು ಜಾಯಿಂಟ್ ಖಾತೆನ ಎರಡನ್ನು? 2 ಖಾತೆನೂ 3 ಹೆಸರಲ್ಲಿದೆ. ಸರಿ ಸರಿ. ಶೆಡ್ಯೂಲ್ ಬಿ, ಶೆಡ್ಯೂಲ್ ಸಿ ಒಂದೊಂದನ್ನು 3 ಹೆಸರಲ್ಲಿದೆಯಾ? 176, 177 80,000 ಅಂದ್ರೆ ಹೆಚ್ಚು 2 ಎಕರೆ 39 ಗುಂಟೆ ಏನೋ ಬರುತ್ತೆ, 37 ಗುಂಟೆ ಏನೋ ಬರುತ್ತೆ. ಸರಿ ಸರಿ. ಇವರು ಅರೌಂಡ್ 24,000 ಇಂಡಿವಿಜುವಲ್ ಕೇಳ್ತಾರೆ. ಇದು ಒಬ್ರಿಗೆ 28,000 ಕೇಳ್ತಾರೆ. ಸರಿ, ಅದು ಸಪರೇಟ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಯಾವ್ದು ಸಾಹೇಬ್ ಹೇಳಿದ್ರು ಫಸ್ಟ್ ಇದನ್ನ ಟೋಟಲ್ ಮಾಡಿ 20,000 ಆಗುತ್ತೆ ಕ್ಲಬ್ಬಿಂಗಲ್ಲಿ. ಗಂಗಾಧರ್ ಈಗೂ ಮಾಡ್ಬೋದಲ್ಲ ಗಂಗಾಧರ್? ಅವ್ರು ಮಾಡ್ಕೊಳ್ಳೋವಾಗ
ಒಂದು ಖಾತಾದಲ್ಲಿ 75ರಲ್ಲಿ 33%. ಎಷ್ಟು ಎಷ್ಟಾಗುತ್ತೆ? ಕಾಲು 60. ಇದ್ರಲ್ಲಿ 60% ಒಂದು ಖಾತಾ ಒಂದಲ್ಲಿ ಕ್ಲಬ್ಬೇ ಮಾಡೋದು ಬೇಕಾಗಿಲ್ವಲ್ಲ. ಅವರು ಯಾರು ಒಬ್ರು ಕ್ಲಬ್ ಮಾಡ್ಕೊಳ್ಬೋದು. ಯಾವಾಗ ಗೊತ್ತಾಯ್ತು? ಒಂದ್ ನಿಮಿಷ. ಈಗ 2 ಪ್ರಾಪರ್ಟಿ ಇದೆ, 2 ಪ್ರಾಪರ್ಟಿ ತಾನೇ ಇರೋದು. 2 ಪ್ರಾಪರ್ಟಿನ 3 ಮಾಡಬೇಕು ಅಲ್ವಾ? 2 ಪ್ರಾಪರ್ಟಿನೂ ಸಮಾನವಾಗಿದೆ ಅಲ್ವಾ? ಈಗ ಒಂದು ಖಾತಾದಲ್ಲಿ 60% ಒಬ್ರಿಗೆ ಮಾಡಿ, ಇನ್ನು 33% ಒಬ್ರಿಗೆ ಮಾಡಿ, ಇನ್ನೊಂದು ಖಾತಾದಲ್ಲಿ ಮತ್ತೆ 33% ಒಬ್ರಿಗೆ ಮಾಡಿ 60% ಮಾಡಿದ್ರೆ ಆಯ್ತಲ್ಲ? ಆಯ್ತಲ್ವಾ? ಹಾ ಸರಿ. ಆಮೇಲೆ ಏನಾಯ್ತು? ಯಾರು ಯಾವಾಗ ಯಾರು ಜೇಸಿ ಅಜಯ್ ಅಂತ ಕ್ಲಬ್ಬಿಂಗ್ ಯಾಕೆ ಮಾಡ್ಬೇಕು ಅಂದ್ರೆ ಅವರು ಗೊತ್ತಿಲ್ಲ. ಅಲ್ಲ ಗೊತ್ತಾಯ್ತು ನನಗೆ, ಅವ್ರದ್ದೇನ ಉದ್ದೇಶ ಗೊತ್ತಿಲ್ಲ. ಆದ್ರೆ ಹೀಗೂ ಮಾಡ್ಬೋದಿತ್ತಲ್ಲ, ಈಗಲೂ ಹೀಗೆ ಮಾಡ್ಬೋದಲ್ವಾ? ಈಗಲೂ ಕ್ಲಬ್ ಮಾಡ್ಬೇಕು ಅಂತಿಲ್ವಲ್ಲ? ಏನ್ ನಂಬರ್ ಎಷ್ಟಾದ್ರೂ ಆಗ್ಲಿ, ಅದು ನಿಮ್ ಸಮಸ್ಯೆ, ನಮ್ ಸಮಸ್ಯೆ ಅಲ್ವಲ್ಲ? ಅವ್ರಿಗೆ ಈಗ ನೀವು ಇವೆಲ್ಲ ಅದಕ್ಕೆ ನಾನು ಕೇಳ್ತಿರೋದು. ಅಲ್ಲಿ NOC ಇದೆ, ಈಗ NOC ತಂದ್ರೆ ಏನಾಗುತ್ತೆ? ನೆಕ್ಸ್ಟ್ NOC ತಂದ್ರೆ ಖಾತೆ ಆಗ್ಬಿಡುತ್ತಾ? ಕ್ಲಬ್ ಬೇಕಾಗಿಲ್ಲ ಅವಾಗ. ಒಂದ್ ನಿಮಿಷ ರೀ, ಕ್ಲಬ್ಬಿಂಗು ಬೇಕಾಗಲ್ಲ ಅವಾಗ. ಅಲ್ಲ ನಿಮ್ಗೆ ಕ್ಲಬ್ ಮಾಡಿದ್ರೆ ಈ ತರ ಈ ತರ ಮಾಡ್ತೀನಿ ಅಂದ್ರೆ ಅಲ್ಲ ಮೂರಕ್ಕೂ ಒಂದೇ ಜಾಯಿಂಟ್ ಮತ್ತೆ ಆಗುತ್ತೆ. ಮಾಡುವ ಬಗ್ಗೆ ಏನು ಕೇಳ್ತಿರೋದು? NOC ಬೇಕು ಅನ್ನೋದು ಎಲ್ಲಿದೆ ಅಂತ ಕೇಳ್ತಿರೋದು. ಅಷ್ಟೇ. ಖಾತೆಯನ್ನು ನೋಂದಾಯಿಸಲು ಎರಡು ಒಟ್ಟಿಗೆ ಇದೆ ನೋಡಿ ಏನಂತ ಎಂತ ಮಗರ ಮನೆ ಎಂತ ಮನೆ ನನಗೆ ಇದೊಂದು ಕಾಪಿ ಕೊಡ್ಬೇಕು ಎಂಡೋರ್ಸ್ಮೆಂಟ್ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯದೆ. ಯಾವ್ದಾದ್ರು ಸಕ್ಷಮ ಪ್ರಾಧಿಕಾರ? KDB PD ಅಥವಾ ಯೋಜನಾ ಪ್ರಾಧಿಕಾರಗಳಿಂದ KDCP ಕಾಯ್ದೆ ಪ್ರಕಾರ ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡೆಯದೇ ಇರುವ ಸ್ವತ್ತುಗಳಿಗೆ ಈಗಾಗಲೇ ನಗರ ಪಾಲಿಕೆಯಲ್ಲಿ ಮಾಡಲು ಅವಕಾಶ ಇರುವುದಿಲ್ಲ ಅಂತ. ಸಕ್ಷಮ ಪ್ರಾಧಿಕಾರ ಯಾವುದು? ಅದರ ಅನುಮೋದನೆ ಕಟ್ಟಡದ ಪ್ರಕರಣದಲ್ಲಿ